ಹಾಲು ಕಾಯಿಸಿ ಕೊಡ್ಕೊ ಚೆನ್ನಾಗಿ ಹಾಲು ಬೇಕು ಕೊಡ್ಕೊ ಹಾಲು ಸ್ವಲ್ಪ ಹಾಕು ಎಣ್ಣ ಹಾಲು ಎಂತ ಹುಡುಕ ಹಾಲು ಹಾಕಿದ್ರೆ ಪಾಯಸ ಸರಿ ಬೇಡ ಸ್ವಲ್ಪನೇ ಮಾಡಿದ ಬ್ಲಾಕ್ ದ್ರಾಕ್ಷಿ ಹಾಕಿರೋದು ಕೇಳಿಸ್ತಾ ತಿನ್ಕೊ ಹಂಗೆ ಬಿಸಾಕ್ತೀರ ಬಿಸಾಕ ಬಿಸಾಕ
ಫಸ್ಟ್ ಲಡ್ಡು ಹಂಗೆ ಬಿಸಿ ಐತೆ. ಅವಾಗ ನೀನು ಹಾಕ್ಬಿಟ್ಟು ಹೋಗ್ತೀರಾ? ನಂಗೆ ಕಾಣಿಸ್ತಿಲ್ಲಲ್ವ? ನಾನು ಕಾಣಿಸ್ತಿರೋ ಪರವಲ್ವಾ? ಹಲ್ಕ ಕ್ಯಾಮ್ರಾ ಕರೆಕ್ಟಾಗಿ ಇಡು. ನಾನು ನಿನ್ನೆ ಹೇಳಿದ್ನಲ್ವಾ, ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ ಹೋಗಿ ಬಟ್ಟೆಗೆಲ್ಲ ಶಾಪಿಂಗ್ ಮಾಡಿದೆ ಅಂತ. ಅದೇ ಇದು ಹೊಸಣ ಅಂತ ಮತ್ತೆವೆಲ್ಲ ತೊಗೊಂಡಿದ್ದು. ಕೆಲವೊಂದು ಬಾಗ್ಲೂರಲ್ಲಿ ತೊಗೊಂಡೆ, ಶಾಪಿಂಗ್ ಮಾಡಿದೆ ಸೇಟು ಅಂಗಡಿಯಲ್ಲಿ. ಅಲ್ಲಿ ನಿಂತ್ಕೊಂಡು ಹುಡ್ಕೋದಕ್ಕಾಗಲ್ಲ ಅಂದ್ಬಿಟ್ಟು ಇದು ತೊಗೊಂಡಿದ್ದೀನಿ. ಟೋಟಲ್ ಬಿಲ್ಲು ಯಜಮಾನ್ ಹತ್ರ ಎಲ್ಲೋ ಇದ್ದೋಗಿದೆ. ಇದೊಂದು ಟೈಟ್ ಟಿ ಶರ್ಟ್ ತೊಗೊಂಡಿದ್ದೀನಿ. ಚೆನ್ನಾಗಿದೆಯಾ ಟಿ ಶರ್ಟ್? ಇದೆಲ್ಲ ನನ್ನ ಮಗನಿಗೆ ಬಟ್ಟೆಗಳು. ಇದೊಂದು ಕಲರ್ ಅವನು ಚೂಸ್ ಮಾಡಿದ್ದಾನೆ. ಮತ್ತು ಇದೊಂದು ಕಲರು ಎಲ್ಲ ಟಿ ಶರ್ಟ್ ಮೇಲೆ 199 ಇದು ಟಿ ಶರ್ಟ್. ಪರವಾಗಿಲ್ಲ ಅಂತ ಅನಿಸ್ತು ನನಗೆ. ಸ್ಪೋರ್ಟ್ಸಿಗೆ ಬೇಕು ಅಂತಂದ ಇದೊಂದು ಟಿ ಶರ್ಟ್ ತೊಗೊಂಡವನು. ಮತ್ತು ಅಲ್ಲಿ ಹೇಗಂದರೆ ಹಾಸ್ಟೆಲಲ್ಲಿ ಕಾಲರ್ ಇಲ್ದಿರೋ ಟಿ ಶರ್ಟ್ಗಳು ಅವ್ರು ಒಪ್ಪೋದೇ ಇಲ್ಲ. ಬೇರೆ ಟಿ ಶರ್ಟ್ಸ್ ಎಲ್ಲ ಇನ್ನೂ ಚೆನ್ನಾಗಿತ್ತು, ಕಲೆಕ್ಷನ್ಸ್ ಎಲ್ಲನೂ ತೊಗೊಳೋಣ ಅಂದರೆ ಇವ್ರ ಹಾಸ್ಟೆಲಿಗೆ ಎಲ್ಲನೂ ಕಾಲರ್ ಇರೋದೇ ಆಗಬೇಕು. ಆ ಒಂದು ಕಾರಣಕ್ಕೆ ಸರಿ ಯಾಕೆ ಸುಮ್ಮನೆ ಇಲ್ಲ ಅಂತಂದ್ಬಿಟ್ಟು ನಾನು ಇವನ್ನೇ ಚೂಸ್ ಮಾಡಿದೆ. ಇದೊಂದು ಕಲರ್ ತೊಗೊಂಡಿದ್ದಾನೆ ಟಿ ಶರ್ಟು. ಇದು ಬಂದು ಪ್ರೈಸಬಲ್ ಬಂದು 299 ರುಪೀಸ್. ಇದು ಸ್ಪೋರ್ಟ್ಸಿಗೆ ಅಂತ ನನ್ನ ಮಗ ತೊಗೊಂಡಿರೋದು. ಇದೊಂದು ಟಿ ಶರ್ಟ್ ತೊಗೊಂಡ. ಮತ್ತು ಇದೊಂದು ಟಿ ಶರ್ಟ್ ತೊಗೊಂಡಿದ್ದಾನೆ. ಇದೊಂಥರ ಕಲರ್ ತೊಗೊಂಡಿದ್ದಾನೆ. ಇದು ಬಂದು ಇದು 199 ರುಪೀಸ್. ಮತ್ತು ಹೆಲ್ಲೋ ಅಂತ ತೊಗೊಂಡಿದ್ದಾನೆ ಟಿ ಶರ್ಟ್. ಇದು ಫುಲ್ಲು ಸ್ಲೀವ್ ಇರೋವಂಥದ್ದು, ಅದೆಲ್ಲ ಹಾಫ್ ಸ್ಲೀವ್ಸು. ಇದು ಫುಲ್ಲು ಸ್ಲೀವ್ ಇರೋವಂಥದ್ದು ಒಂದು ಟಿ ಶರ್ಟ್ ತೊಗೊಂಡಿದ್ದಾನೆ. ಹೇಗಿದೆ ಅಂತ, ಇದು 199 ರುಪೀಸೇ ಟಿ ಶರ್ಟು. 199 ರುಪೀಸ್. ನಾನು ತೊಗೊಂಡೆ. ನಾನು ಹೇಳಿದ್ನಲ್ಲ ನಾನು ಒಂದೇ ತೊಗೊಂಡಿದ್ದು ಅಂತ. ಜೀನ್ಸ್ಗಾಗುತ್ತೆ ಅಂತಂದ್ಬಿಟ್ಟು ಈ ಥರದೊಂದು ಟಾಪ್ ತೊಗೊಂಡೆ. ಹೇಗಿದೆ ಅಂತ, ಬಟ್ಟೆಗಳೆಲ್ಲ ಕಲೆಕ್ಷನ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಚೆನ್ನಾಗಿದೆಯಾ ಇಲ್ಲ ಅಂತ. ಇದು ಬಂದು 179 ರುಪೀಸ್ ಟಾಪು ನನಗೆ. ಅಂದರೆ ನಾನು XXL ತೊಗೊಂಡೆ. ಹಂಗೂ ಬೇಕಾದರೆ ಸ್ಟಿಚಿಂಗ್ ಮಾಡಿಸ್ಕೋಬೋದಲ್ವಾ. ತೀರಾ ಟೈಟ್ ಆದ್ರೂ ಮತ್ತೆ ನಾವು ರಿಟರ್ನ್ ಇಲ್ಲ ಅಲ್ಲಿ. ಅದೊಂದಕ್ಕೆ ಸರಿ ನಾನು XXL ತೊಗೊಂಬಂದೆ. ಹೇಗಿದೆ ಕ್ಲಾತ್, ಇದು ಹೇಗಿದೆ ಅಂತ ತಿಳಿಸಿ. ಮತ್ತು ಇದೆಲ್ಲನೂ ನಾನು ಪ್ಯಾಂಟು ಎಲ್ಲ ಅಲ್ಲಿ ನೋಡ್ಲಿಕ್ಕೆ ಹೋಗಲಿಲ್ಲ. ಹೇಳಿದ್ನೆಲ್ಲ ನನಗೆ ಸ್ವಲ್ಪ ಕಾಲು ತುಂಬ ನೋವಾಗ್ತಾಯಿತ್ತು ಅಂತ. ಅದಕ್ಕೆ ನಮ್ಮ ಮನೆಯಲ್ಲಿ 1000 ಟೋಟಲ್ ಬಟ್ಟೆಗಳಿಗೆಲ್ಲನೂ 1500 ಏನೋ ಕೊಟ್ಟರು ಅಲ್ಲ ಮೇಡಮ್ ತಾನೇ? 1500 ಕೊಟ್ಟರು. 1500 ಕೊಟ್ಟರು. ಇದೊಂದು ಪ್ಯಾಂಟ್ ತೊಗೊಂಡಿದ್ರೆ ನೈಟ್ ಪ್ಯಾಂಟು ಸೇಟು ಅಂಗಡಿನಲ್ಲಿ. ಮತ್ತು ಇದೊಂದು ಕಲರು ಇನ್ನೂ ಹಳೇದಿದೆ.
ಅದು 2 ವರ್ಷದಿಂದ ಹಾಕಿದ್ದಾನೆ, ಅವನಿಗೂ ಬೋರ್ ಹೊಡಿಯುತ್ತಲ್ಲ ಅಂದ್ಬಿಟ್ಟು ನಾನು ಒಂದೆರಡು ಜೊತೆ ಕೊಡಿಸ್ದೆ. ಮತ್ತು ಇದೊಂಥರ ಪ್ಯಾಂಟ್ ತೊಗೊಂಡಿದ್ದಾನೆ ಅವನು. ಮತ್ತು ಇದೊಂದು 3 ಪ್ಯಾಂಟು, ಅಲ್ಲಿನೂ 1 ಟೀ ಶರ್ಟು 2 ಶರ್ಟ್ ತೊಗೊಂಡಿದ್ದಾನೆ. ಇದೊಂದು ಪ್ಯಾಂಟ್ ಮತ್ತು ಶರ್ಟ್ ತೊಗೊಂಡಿದ್ದಾನೆ, ಹಾಫ್ ಶರ್ಟ್. ಯಾಕಂದರೆ ಅಲ್ಲಿ ಒಗಿಲಿಕ್ಕೆ ಅಷ್ಟೊಂದು ಫೆಸಿಲಿಟಿ ಇಲ್ಲ ಹಾಸ್ಟೆಲಲ್ಲಿ. ಅದರಲ್ಲಿ ಹೇಗೆಂದರೆ ಆ ಕಡೆ ಮಣ್ಣು ನಮ್ಮ ಥರ ಇದ್ದಾಗಿಲ್ಲ, ತೀರಾ ರೆಡ್ಡಿಗಿದೆ. ಬಟ್ಟೆಗಳೆಲ್ಲ ಅದೇ ಕಲರ್ ಇರುತ್ತೆ, ಮತ್ತು ಶೂಸು ಚಪ್ಪಲಿಗಳು ಎಲ್ಲ ಅದೇ ಕಲರ್ ಆಗಿಬಿಡುತ್ತೆ. ಅದು ಎಷ್ಟು ಸಲ ವಾಶ್ ಮಾಡಿದ್ರು ಕೂಡ ಹೋಗಲ್ಲ. ಇನ್ನು ಅವರು ವಾಷಿಂಗ್ ಮಿಷಿನ್ಗೆ ಹಾಕ್ತಾರೆ, ಅಷ್ಟು ನೀಟಾಗಿ ಏನು ಹೋಗಲ್ಲ ಬಟ್ಟೆಗಳು, ಮತ್ತು ಅವರು ಒಪ್ಕೊಳ್ಲಿಕ್ಕೆ ಬಿಡಲ್ಲ. ಅದಕ್ಕೆ ನಾನು ಸರಿ ಅಂತ ಇದೊಂದು ಶರ್ಟ್ ತೊಗೊಂಡೆ. ಮತ್ತು ಇನ್ನೊಂದು ಥರ ಶರ್ಟ್ ತೊಗೊಂಡೆ. ಇದು ಸ್ವಲ್ಪ ಕ್ಲಾತು ತುಂಬ ಮಂದ ಇದೆ. ಇದು ನನಗೇನು ತುಂಬ ಚೆನ್ನಾಗಿ ಅನ್ನಿಸ್ತಿದ್ದು. ಇದು ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಇದೊಂದು ತೊಗೊಂಡೆ ನನ್ನ ಮಗನಿಗೆ. ಇದೆಲ್ಲ ಇಷ್ಟು ನಮ್ಮ ಚಿಕ್ಕ ಮಗಂದೆ. ಇನ್ನು ನಮ್ಮ ದೊಡ್ಡವನು ಬೇರೆ ಬರ್ತಾನೆ, ಅವ್ನಿಗೆ ಬೇರೆ ಕೊಡಿಸ್ಬೇಕು. ಅವನಿಗೆ ಜೂನಿಂದ ಎಕ್ಸಾಮ್ಸ್ ಆಗುತ್ತೆ. ಜೂನಿಂದ ಎಕ್ಸಾಮ್ಸ್ ಆಗೋದ್ರಿಂದ ಆವಾಗ ಮತ್ತೆ ಅವ್ನು ಜುಲೈ ಬರ್ಬೋದು, ಮೋಸ್ಟ್ಲಿ ಜುಲೈ ಇಲ್ಲ ಆಗಸ್ಟ್. ಅದು ಪೋಸ್ಟ್ಪೋನ್ ಮಾಡಿಬಿಡ್ತಾರೆ ಒಂದೊಂದು ಟೈಮು. ಯೂನಿವರ್ಸಿಟಿ ಅವರು ಒಂದೊಂದ್ಸಲ ಪೋಸ್ಟ್ಪೋನ್ ಮಾಡಿಬಿಡ್ತಾರಾ, ಅದಕ್ಕೆ ಅವನು ಬರಲಿಕ್ಕಾಗಲ್ಲ. ಸರಿ ಅಂದ್ಬಿಟ್ಟು ನಾನು ಎಲ್ಲಿ ಸೆಟ್ ಅಂಗಡಿನಲ್ಲಿ ಇದೊಂದು ಟಿ ಶರ್ಟ್ ತೊಗೊಂಡೆ. ಎಲ್ಲ 3 ಶರ್ಟು ಒಂದು 3 ಪ್ಯಾಂಟ್ಗೂ 1500 ಕೊಟ್ಟರು ಸೆಟ್ ಅಂಗಡಿನಲ್ಲಿ. ಇಲ್ಲೂ ಟೋಟಲ್ ಎಲ್ಲಾನು 1000 ರೂಪಾಯಿ ಆಗಿರ್ಬೋದು ಒಂದು ಮೋಸ್ಟ್ಲಿ. ಅದು ಬಿಲ್ ನಮ್ಮ ಮನೆಯವ್ರ ಹತ್ರ ಇದೆ. ಅಷ್ಟೇ. ಇಷ್ಟು ಬಟ್ಟೆಗಳು ತೊಗೊಂಡು ಮತ್ತೆ ಹೋಟ್ಲಿಗೆ ಹೋಗಿದ್ರಿ. ಯಾವುದದು ಹೋಟೆಲ್ ಹೆಸರು? ರಾಯಲಸೀಮಾ ಅಂತ ಹೋಟ್ಲಿಗೆ ಹೋಗಿದ್ರಿ. ಹೇಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಫುಡ್. ಅದು ನಾನು ಲಾಗಲ್ಲಿ ಇಟ್ಟಿದ್ದೀನಿ ಅದನ್ನು, ನೆನ್ನೆ ಲಾಗಲ್ಲಿ. ಅದು ಇವತ್ತು ಹೇಳೋದು ಮರ್ತೋಯ್ತು. ಅದರಲ್ಲಿ ಹೇಳೋದು ಮರ್ತೋಯ್ತು. ರಾಯಲಸೀಮಾ ಹೋಟೆಲ್ ಹೊಸೂರಲ್ಲಿ ತುಂಬ ಚೆನ್ನಾಗಿದೆ ಫುಡ್ ಎಲ್ಲನೂ. ಟ್ರೈ ಮಾಡೋರು ಹತ್ತಿರ ಸುತ್ತಮುತ್ತ ಯಾರಾದರೂ ಇದ್ದರೆ ಟ್ರೈ ಮಾಡ್ಬೋದು. ಅಂದರೆ ಇದು ಏನು ಹೇಳ್ತಾರೆ, ಪ್ರಮೋಟ್ ವಿಡಿಯೋ ಅಂತೂ ಅಲ್ಲ ಇದು. ನಾನು ಟೇಸ್ಟ್ ಮಾಡಿದ್ದೀನಿ. ನಾನು ಹೇಳಿದ್ನಲ್ಲ ನಿಮಗೆ, ಒಂದು ವಿಡಿಯೋನಲ್ಲಿ ಹೇಳಿದ್ದೀನಿ ನಾನು ನಿಮಗೆ. ಅವರು ನಮ್ಮ ಮನೆಯಲ್ಲಿ ಏನಾದರೂ ಒಂದು ಟೇಸ್ಟ್ ಮಾಡ್ತಾ ಇರಬೇಕು, ಅವ್ರಿಗೆ ಅದೊಂದು ಖುಷಿ ಊಟನಲ್ಲಿ ಮಾತ್ರ. ಅದಕ್ಕೆ ಅವರು ಫ್ರೆಂಡ್ಸ್ ಜೊತೆ ಹೋಗಿದ್ರಂತೆ. ಆ ಫ್ರೆಂಡ್ಸ್ ಜೊತೆ ಹೋದಾಗ ಅವ್ರು ಟೇಸ್ಟ್ ಮಾಡಿದ್ರು. ಅದಕ್ಕೆ ಸರಿ ಅಂದ್ಬಿಟ್ಟು ನಾವು ನಿಮ್ಮನ್ನ ಒಂದ್ಸಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ನಾನು ಟೇಕಲ್ಲಿ ಹೋಗ್ಬೇಕು, ಅದೆಲ್ಲ ಕ್ಯಾನ್ಸಲ್ ಆಯಿತು ಅಂತ. ಅಲ್ಲಿ ಹೋಗ್ಲಿಕ್ಕಾಗಿಲ್ಲ ಅಂತ ನಾವು ಈ ಕಡೆಗೆ ಹೋದ್ರಿ. ಅಲ್ಲೋಗಿ ರಾಯಲಸೀಮಾ ಅದೇ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿಕೊಂಡು ರಾಯಲಸೀಮಾ ಹೋಟೆಲ್ಗೆ ಹೋಗಿ ಅಲ್ಲಿ ಫುಡ್ ಎಲ್ಲ ಟೇಸ್ಟ್ ಮಾಡಿಕೊಂಡು, ಅವ್ರೇನೇನು ಫುಡ್ ತಿಂತಾರೋ ಅದೆಲ್ಲ ನಮ್ಗೆ ತಿನ್ನಿಸ್ಬೇಕು. ಅವ್ರೇನು ತಿಂತಾರೋ, ಏನು ಟೇಸ್ಟ್ ಮಾಡ್ತಾರೋ ಅದೆಲ್ಲ ನಮಗೂ ಟೇಸ್ಟ್ ಮಾಡಿಸ್ಬೇಕು. ಬೇಡ ಅಂದರೂ ಬಿಡಲ್ಲ. ನಾನು ಡಯಟ್ ಮಾಡೋದೆಲ್ಲನೂ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. 1 ತಿಂಗಳಿಂದ ಸ್ಟಾರ್ಟ್ ಮಾಡಬೇಕು ಅದನ್ನು ವಿಡಿಯೋನೂ ಸ್ಟಾರ್ಟ್ ಮಾಡಬೇಕು, ಮತ್ತು ನಾನು ಡಯಟ್ ಮಾಡಬೇಕು. ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಅನಿಸ್ತಾ ಇದೆ ನನಗೂ. ಸರಿ, ಇಷ್ಟು ಬಟ್ಟೆಗಳು ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಬಟ್ಟೆಗಳೆಲ್ಲ ಕಲರ್ ಹೇಗಿತ್ತು ಮತ್ತು ಕ್ಲಾತು ಎಲ್ಲನೂ ಚೆನ್ನಾಗಿದೆ. ಒಂದು ವಿಡಿಯೋ ಮಾಡಿ ಅಲ್ಲ ಚೆಂದ. ನಮ್ಮನೇನು ಮಾತಾಡ್ತಾ ಇಲ್ಲ, ಸೈಲೆಂಟಾಗಿ ನೋಡ್ತಾ ಇದ್ದಾನೆ.